ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮೊನ್ನೆ 2 ದಿವಸ ನಾನು ಊರಾಗಿದ್ದಕ್ಕೆ ನಾನು 2 ದಿವಸದ್ದು ಪಾಠ ಹೇಳಲಿಕ್ಕಾಗಲಿಲ್ಲ. ಅದನ್ನು ಎರಡೂ ನಾನು ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ಅದನ್ನೆಲ್ಲ ಅಲ್ಲಿ ಮಾಡಬೇಕು. ಇವತ್ತಿನ ದಿವಸ ಅದು 9, 10 2 ಸಂಧಿಯನ್ನು ನಾನು ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿರ್ತೇನೆ. ಇವತ್ತು ನಾನು ತಿರ್ಗಾ 11ನೇ ಸಂಧಿಯನ್ನು, ಯಾಕೆ ದಿನಾಲು ಒಂದು ಹೇಳಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ. ಆ ಪ್ರಕಾರ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು 11ನೇ ದಿವಸ 11ನೇ ಸಂಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಧ್ಯಾನ ಪ್ರಕ್ರಿಯಾ ಸಂಧಿ, 11ನೇದು ಧ್ಯಾನ ಪ್ರಕ್ರಿಯಾ ಸಂಧಿ. ಇದು ಜ್ಞಾನ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಈ ಸಂಧಿ ಪಾರಾಯಣ ಮಾಡೋದ್ರಿಂದ ಜ್ಞಾನ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲನೇ ನುಡಿಯಲ್ಲಿ ಪಾದುಕೆಯ ಕಂಟಕ ಅಂತಂದರೆ, ಇನ್ನು ಪಾದುಕೆಯನ್ನು ಹಾಕ್ಕೊಂಡ್ರೆ ಕಳ್ಳಿಗೆ ಹೇಗೆ ಮುಳ್ಳು ಕಲ್ಲು ಚುಚ್ಚಿದ್ರಿಂದ ರಕ್ಷಣೆ ಆಗ್ತದೆ, ಅದೇ ರೀತಿಯಾಗಿ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ನಮ್ಮ ಅವನ ಅಪರಾಧಗಳನ್ನು ಕ್ಷಮೆ ಮಾಡ್ತಾನೆ ಅಂತ. ಅಂದರೆ ನಾವು ಏನು ಬೇಕಾದ ಅಪರಾಧ ಮಾಡಿದ್ರೆ ಕ್ಷಮೆ ಅಂತ ಈ ರೀತಿ ಅರ್ಥ ಮಾಡಬಾರ್ದು. ನಾವು ಏನು ವಿಹಿತವಾದಂಥ ಧರ್ಮ ಕರ್ಮ ಮಾಡುವಾಗ ಕೆಲವೊಂದು ಲೋಪಗಳು ಆಗ್ತವೆ. ಆ ಲೋಪಗಳನ್ನು ಅವನು ಈಗ ಆಸನ ಶುದ್ಧಿಯಾಗಿ ಇರಬೇಕು, ನಾವು ಶುದ್ಧವಾಗಿ ಇರಬೇಕು, ಸ್ಟ್ರೇಟಾಗಿ ಕೂತ್ಕೋಬೇಕು, ಇದೆಲ್ಲ ನಿಯಮಗಳಿದ್ದೇವೆ. ಆ ನಿಯಮದಲ್ಲಿ ಕೆಲವೊಂದು ಲೋಪಗಳಾದರೂ ಕೂಡ ಅದು ಅಪರಾಧ ಕ್ಷಮೆ ಮಾಡ್ತಾ ತಿಳ್ಕೋಬೇಕು. ನಮ್ಮ ಅವಿಹಿತವಾದಂಥ ಕರ್ಮಗಳನ್ನು ಮಾಡಿದ್ರೂ ಕ್ಷಮೆ ಮಾಡ್ತಾನೆ ಅಂತ ಈ ರೀತಿಯಾಗಿ ನಾವು ತಿಳ್ಕೊಬಾರ್ದು. ಇನ್ನು 2ನೇ ನುಡಿಯಲ್ಲಿ ಹಗಲಿನಿಂದ ದೀಪದಂದಿ ಅಂತ ಹೇಳ್ತಾರೆ. ಅದೇ ಹಗಲದಲ್ಲಿ ನಾವು ಭಗವಂತನ ಒಂದು ದೀಪವನ್ನು ಹಚ್ಚುತ್ತೀವಿ. ಆದರೆ ಆ ದೀಪದಿಂದ ನಮಗೆ ಬೆಳಕಿನ ಅಪೇಕ್ಷೆ ಇರೋದಿಲ್ಲ. ಆದರೆ ಅದೊಂದು ಭಗವಂತನಿಗೆ ಗೌರವ. ನಮ್ಮ ಅಜ್ಞಾನವನ್ನು ದೂರ ಮಾಡುವಂಥ ಭಗವಂತ, ಬೆಳಕು ಕೊಡುವಂಥ ಭಗವಂತ ನಮ್ಮ ಅಜ್ಞಾನವನ್ನು ಕತ್ತಲೆಯನ್ನು ದೂರ ಮಾಡುವಂಥ ಪ್ರಾರ್ಥನೆ ಮಾಡುವ ಒಂದು ಪ್ರತೀಕವಾಗಿ ಅದನ್ನು ನಾವು ದೀಪವನ್ನು ಹಚ್ತೀವಿ. ಅದೇ ರೀತಿಯಾಗಿ ಇದನ್ನು ಭಗವಂತ ನಮಗೆ ಏನು ಕೊಟ್ಟಿದ್ರೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ನಾವು ಏನು ಕರ್ಮಗಳು ಮಾಡಿದ್ರು ಕೂಡ ಅದರ ಫಲದ ಅಪೇಕ್ಷೆಯನ್ನು ನಾವು ಮಾಡಬಾರ್ದು ಅಂತ. ಹೇಗೆ ದೀಪದಿಂದ ನಾವು ಬೆಳಕಿನ ಅಪೇಕ್ಷೆ ಇರುವುದಿಲ್ಲೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳನ್ನು ಅದರ ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಪ್ರತಿಯೊಂದೆಲ್ಲನೂ ಭಗವಂತನ ಅಧೀನ ಇದೆ ಅನ್ನೋದನ್ನು ತಿಳ್ಕೋಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು 3ನೇ ನುಡಿಯಲ್ಲಿ ಜೀವ ಈಶದ ಭೇದ ಏನೇನು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಜೀವ ಅಸ್ವತಂತ್ರ, ಜೀವ ಸರ್ವಸ್ವತಂತ್ರನಿದ್ದಾನೆ, ಭಗವಂತ ನಿತ್ಯ ಸುಖಮಯನಾಗಿದ್ದಾನೆ, ಜೀವ ಅಲ್ಪ ಅದ್ನಿದ್ದಾನೆ. ಆಮೇಲೆ ಶಕ್ತಿ ಸುಖ ದುಃಖ ನಿರ್ವೀಣ್ಯ, ಭಯ ದುಃಖ ಎಲ್ಲ ಇದೆ ಅವನಿಗೆ. ಆಮೇಲೆ ಸಣ್ಣ ದೇಹ ಆಗಿದ್ದಾನೆ. ಆಮೇಲೆ ಸನಾತನ ಇದ್ದಾನೆ. ಸನಾತ ಇರೋದು ದೋಷ ಅಲ್ಲ, ಆದರೂ ಅಂದರೆ ಭಗವಂತ ಸನಾತ ಅಲ್ಲ, ಅವನು ಅನಾಥ ಅಂತಂದ್ರೇನು ಅವನಿಗಿಂತ ಶ್ರೇಷ್ಠ ಯಾರು ಇಲ್ಲ ಅಂತ ಆ ರೀತಿಯಿಂದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ವಿಶ್ವವ್ಯಾಪಕಿದ್ದಾನೆ, ಕರ್ತೃ ಬ್ರಹ್ಮ ಇದ್ದಾನೆ. ಹೀಗೆ ಸರಸ್ವತಿಯ ಮೊದಲಾದ ಎಲ್ಲರಿಂದ ಬ್ರಹ್ಮ ಸರಸ್ವತಿಯಿಂದ ವಿನೂತನಾಗಿದ್ದಾನೆ ಭಗವಂತ. ಹೀಗೆ ಜೀವಗೆ ಈಶೆಗೆ ಭೇದ ಏನಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ಓಂಕಾರ ಪ್ರತಿಪಾದನೆಂಥ ಭಗವಂತನದು ಅಲ್ಲಲ್ಲಿ ಹೇಗೆ ವಿಸ್ತಾರ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಓಂಕಾರ ಓಂಕಾರದ ಅದರದ್ದು ವಿಭಾಗ ಮಾಡಿದರೆ ಎಷ್ಟು? ಅ ಉ ಮ ನಾದ ಬಿಂದು ಘೋಷ ಶಾಂತಿ ಅಶಾಂತ ಶಾಂತಿ ಅತಿ ಶಾಂತ, ಈ ರೀತಿಯಾಗಿ ಅಂಥ ಭಾಗವಿದೆ. ಅದರಲ್ಲಿ ವಿಶ್ವತೈಸ ಪ್ರಾಜ್ಞ ತೂರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಧ್ಯಾನಾತ್ಮ ಈ ರೂಪಗಳ ಚಿಂತನೆ ಮಾಡಬೇಕು ಅಂತಲೇ ಹೇಳ್ಕೊಳ್ತಾರೆ. ಇದನ್ನು ಯಾರು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡುವಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ರಕೃತಿ 8 ಪ್ರಕೃತಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಪ್ರಕೃತಿ ಮತ್ತು ತತ್ವಗಳನ್ನು ಎಲ್ಲ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡುವ ಪದ್ಧತಿ ಇದೆ ಅಂತ. ಇಲ್ಲಿ 8 ಪ್ರಕೃತಿ ಅಂತ 5 ಮಹಾಭೂತಗಳು ತಗೊಂಡಿದ್ದಾರೆ. ಮನಸ್ಸು, ಬುದ್ಧಿ, ಅಹಂಕಾರ, ಇಷ್ಟು ತಗೊಂಡು ಇದು 8 ಆಯಿತು. ಇಲ್ಲಿ ಕೂಡ ನೋಡಿ ವಿಶ್ವಾದಿ 8 ರೂಪಗಳದ್ದು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಭಗವಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಭಗವಂತ ನಮಗೆ ಸ್ನೇಹಿತರಾಗಂತೆ, ಅಂದರೆ ನಮ್ಮದು ಸ್ನೇಹಿತರಾಗಂತೆ ಇರ್ತಾನೆ. ಆಮೇಲೆ ತನ್ನ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ, ಅಂದರೆ ನಮಗೆ ಮೋಕ್ಷ ಮಾರ್ಗದಲ್ಲಿ ಹೋಗುವಂಥ ಏನೇನು ಕಂಠಗಳು ಇರ್ತಾವೋ ಆ ಮಾರ್ಗದಲ್ಲಿ ಹೋಗುವಾಗ ಏನೇನು ಕಂಠಗಳು ಇರ್ತಾವೋ ಅದೆಲ್ಲ ನಾವು ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ದುರ್ಜನರ ಪಡೆಯುವ, ನಮ್ಮ ಮನಸ್ಸಿನಲ್ಲೇ ದುರ್ಜನರು ಕೂತಿದ್ದಾರೆ, ಅವ್ರನ್ನ ಸಂಹಾರ ಮಾಡ್ತಾನೆ. ಹೀಗಾಗಿ ನಮಗೆ ಒಂದು ಮೋಕ್ಷ ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 6ನೇ ನುಡಿಯಲ್ಲಿ ಸ್ವರಮಣ ಅಂತ ಹೇಳ್ತಾ ಇದ್ದಾರೆ. ಸ್ವರಮಣ ಅಂತಂದ್ರೇನು? ಭಗವಂತ ತನ್ನಲ್ಲಿ ತಾನೇ ರಮಿಸ್ತಾನೆ.
ಅದಕ್ಕೆ ಹಂಗಾಗಿ ಲಕ್ಷ್ಮೀದೇವಿಯಿಂದ ಅವನಿಗೆ ರಮಣ ಇಲ್ಲ ಅಂತ ಇಲ್ಲ. ಅವನು ಸ್ತ್ರೀ ರೂಪನು ತಾನೇ ತಾತಾನೆ, ಪುರುಷ ರೂಪನು ತಾನೇ ತಾತಾನೆ, ತನ್ನ ಸ್ತ್ರೀ ರೂಪದಿಂದ ತಾನೇ ರಮಣ ಮಾಡ್ತಾನೆ. ಸೊ ಇದು ವಿಜ್ಞಾನಮಯ ಎಂದಂಥ ಇದು ಸ್ತ್ರೀ ರೂಪ ಅಂತ ಹೇಳ್ತಾರೆ, ಆನಂದಮಯ ಅಂತ ಪುರುಷ ರೂಪ ಅಂತ ಹೇಳ್ತಾನೆ. ಅದಕ್ಕೆ ಅವನಿಗೆ ಸ್ವರಮಣ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಲಕ್ಷ್ಮೀದಲ್ಲಿ ಕೂಡ ತನ್ನದಂಥದ್ದು ಒಂದು ಭಗವತಿ ರೂಪವನ್ನು ಇಟ್ಟಿರ್ತಾನೆ. ಅದಕ್ಕೆ ಅಲ್ಲಿ ನಾರಾಯಣೀ ರೂಪವನ್ನು ಇಟ್ಟಿರ್ತಾನೆ. ಅದರಿಂದ ಅದು ತನ್ನ ಸ್ವರಮಣ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾವು ಶಕ್ತ್ಯಾದಿ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಅಹಂಕಾರ ಮಮಕಾರವನ್ನು ಬಿಡಬೇಕು. ಇಲ್ಲಿ ಅದು ಬಿಡದೆ ಹೋದರೆ ನಮಗೆ ನರಕ ದುಃಖದ ನಿಶ್ಚಯ ಆಗ್ತದೆ. ಅದೇ ನಾನೇ ಮಾಡ್ತೇನೆ, ಇದು ನನ್ನದಿದೆ ಅಂತ ಭಾವನೆಯಿಂದ ನಾವು ಕರ್ಮಗಳನ್ನು ಮಾಡಿದರೆ ನಮ್ಮ ನರಕ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 7ನೇ ಪದಾರ್ಥದಲ್ಲಿ ಇದು ತಿನ್ನುವ ಪದಾರ್ಥದಲ್ಲಿ ಅದು ಸುರುಚಿ, ರುಚಿ, ಸುಗಂಧ, ಶುಚಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರುಚಿಯಾಗಿರಬೇಕು, ಸುಂದರವಾಗಿರಬೇಕು, ಸುಗಂಧವಾಗಿರಬೇಕು, ಶುದ್ಧವಾಗಿರಬೇಕು ತಿನ್ನುವಂಥ ಅನ್ನಗಳು. ಆಮೇಲೆ 6 ರಸಗಳನ್ನು ಹೇಳ್ತಾ ಇದ್ದಾರೆ. ಈ 6 ರಸಗಳ ಅಂತಂತಂದ್ರೇನು? ಇಲ್ಲಿ 6 ರಸಗಳನ್ನು ಎಲ್ಲರಿಗೆ ಗೊತ್ತಿದೆ. ಇದು ಷಡ್ರಸ ಅಂತಾರೆ. ಸಿಹಿ, ಉಪ್ಪು, ಖಾರ, ಕಹಿ, ಹುಳಿ, ಒಗರು ಇದೆಲ್ಲ 6 ರಸಗಳು ಇರ್ತವೆ. ಆ ರಸಗಳಲ್ಲಿ 4 ರಸಗಳಲ್ಲಿ ಇದು ಗುಣಿಸಿದರೆ 72 ಆಗ್ತದೆ. ಆಮೇಲೆ ಅದರನ್ನೇ ಮತ್ತೆ 1000ದಿಂದ ಗುಣಿಸಿದರೆ 72,000 ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ರೂಪದೊಳಗಿದ್ದು ಉರು ಪರಾಕ್ರಮ ಕರ್ತ ಎನಿಸುವನು, ಅವನೇ ನಾಡಿಯೊಳಗಿದ್ದು ಅವನೇ ಕರ್ತಾನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 8ನೇ ನುಡಿಯಲ್ಲಿ ಸಕಲ ಕರ್ಮಗಳಲ್ಲಿ ಅದನ್ನು ನಾವು ನೀನು ಸರ್ವತ್ರದಲ್ಲಿ ಅವನು ಭಗವಂತನೇ ನೆನೆಸಿಕೊಂಡು ಅನ್ಯ ಕರ್ಮ ಮಾಡಿದರೂ ಕೂಡ ಅದು ಪುಣ್ಯ ಕರ್ಮ ಅಂತಾರೆ. ಅನ್ಯ ಕರ್ಮ ಅಂತಾರೂ ನಮಗೆ ವಿಹಿತವಾದಂಥ ಕರ್ಮಗಳನ್ನು ಬಿಟ್ಟು ಬೇರೆ ಕರ್ಮ ಅಂತಂದ್ರೇನು ಬೇರೆ ವರ್ಣಾಶ್ರಮ ಮಾಡುವಂಥ ಕರ್ಮ ಮಾಡಿದರೆ ಸರಿ, ಅದು ಭಗವಂತನ ಸ್ಮರಣೆ ಮಾಡಿ ಆ ಕರ್ಮ ಮಾಡಿದರೆ ಅದು ಪುಣ್ಯ ಕರ್ಮನೇ ಅನಿಸ್ಕೊಳ್ತದೆ. ಆಮೇಲೆ ಇಲ್ಲದೆ ಭಗವಂತನ ಸ್ಮರಣೆ ಇಲ್ಲದೇ ಮಾಡಿದಂಥ ಎಲ್ಲ ಸ್ನಾನ, ಜಪ, ಹೋಮ, ವಸ್ತ್ರ, ಅಶ್ವ, ಭೂದಳ ಎಲ್ಲ ದಾನ ಮಾಡಿದ್ರು ಕೂಡ ಅದರದೇನು ಫಲ ಬರುವುದಿಲ್ಲ. ಅಂದರೆ ಭಗವಂತನ ಸ್ಮರಣೆ ಮುಖ್ಯವಾದಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಪದಾರ್ಥದಲ್ಲಿ ತಾನು ಇದ್ದು ಪುಷ್ಟಿ ಇಂದ್ರಿಯಗಳಿಗೆ ಪುಷ್ಟಿ ಕೊಡ್ತಾನೆ. ಅಲ್ಲಿ ಭೋಕ್ತೃಗಳು ತಾನೇ ಇದ್ದಾನೆ, ಭೋಜ್ಯವಸ್ತುಗಳು ತಾನೇ ಇದ್ದಾನೆ. ಹೇಳ್ಕೊಂಡು ತಾನು ಇಂದ್ರಿಯಗಳಿಗೆ ಪುಷ್ಟಿಯನ್ನು ತಾನೇ ಕೊಡ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇನ್ನು 10ನೇ ನುಡಿಯಲ್ಲಿ ಕರ್ಣಂ ಕಾರಣಂ ಕರ್ತ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ. ಕಾರಣವೇ ಜ್ಞಾನ ಕರ್ಮ ಪ್ರಯಕೃತಾನಾಗಿ ಕ್ರಿಯೆಗಳ ತೋರುವನ್ನು ಕರ್ಮ ಇಂದ್ರಿಯ ಅಧಿಪರೊಳಗೆ ನಿಲ್ಲಿಸಿದ್ದು. ಅದು ನಮ್ಮ ಇಂದ್ರಿಯಗೆ ಅಭಿಮಾನಿಯಾದಂತಹ ದೇವತೆಗಳ ಅಂತರ್ಗತನಾಗಿ ಭಗವಂತ ಇದ್ದಾನೆ. ಜ್ಞಾನ ಕರ್ಮಗಳಿಗೆ ಪ್ರೇರಕನಾಗಿದ್ದಾನೆ, ಕರ್ಮ ಮಾಡಿಸ್ತಾನೆ. ಅವನು ಇಂದ್ರ ಅಭಿಮಾನಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ. ಆಮೇಲೆ ಆದರೆ ಅವನು ಅಲ್ಲಿ ಮೋಹ ಕಲಿಸುವನು ತೋರಿಕೊಳ್ಳದೆ ಅಂತ ಶಬ್ದ ಇದ್ದಾರೆ. ಅಂದರೆ ಇಷ್ಟೆಲ್ಲ ಕರ್ಮಗಳನ್ನು ಮಾಡ್ತಾನೆ, ತಾನು ಮಾಡಿಸ್ತಾ ಇರ್ತಾನೆ. ಆದರೆ ಅದರಲ್ಲಿ ಅವನು ಕಾಣಿಸೋದಿಲ್ಲ, ತೋರಿಕೊಳ್ಳೋದನ್ನೇ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 11ನೇ ನುಡಿಯಲ್ಲಿ ಈ ದ್ರವ್ಯ ರೂಪದಿಂದ ಭಗವಂತ ಇದ್ದಾನೆ. ಆಮೇಲೆ ಈ ದ್ರವ್ಯಗಳಲ್ಲಿ ರಸಾದಿಗಳಿಗೆ ಆಶ್ರಯನಾಗಿ ಇದ್ದಾನೆ. ಆಮೇಲೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ತಾನು ಇದ್ದು ತಾನೇ ಸೇವಕನಾಗಿ ಇದ್ದಾನೆ ಅಂತ. ತಾನೇ ಸುಖಮಯನಿದ್ದಾನೆ, ಸೇವಕ ಅಂತಂದ್ರೇನು? ಸೇವೆ ಮಾಡಿರೋರಲ್ಲಿ ಇಂದ್ರಾದಿ ದೇವತೆಗಳು ಅವರಂತರ್ಯಾಮಿಯಾಗಿ ತಾನು ಅಲ್ಲೇ ಇದ್ದು ಸೇವಾವನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ಸೇವೆನೂ ತಾನಿದ್ದಾನೆ, ಸರಿ ಸೇವಾ ಸ್ವೀಕಾರ ಮಾಡುವವನು, ಸೇವಾ ಮಾಡುವಂಥ ಸೇವಕರಲ್ಲಿ ತಾನೇ ಇದ್ದಾನೆ. ಹೀಗೆ ಆಮೇಲೆ ಹವ್ಯವಾಹನ ಅರಣ್ಯವಾಗಿಪ್ಪಂತೆ, ಅಂದರೆ ಅರಣ್ಯ ಕಟ್ಟಿಗೆಗಳಲ್ಲಿ ಯಾವ ರೀತಿಯಾಗಿ ಅಗ್ನಿ ಅಡಗಿರ್ತೀಯೋ ಅದನ್ನು ಘರ್ಷಣೆ ಮಾಡಿದರೆ ಅಗ್ನಿ ಉದ್ಭವ ಆಗ್ತದೋ ಅದೇ ರೀತಿಯಾಗಿ ಭಗವಂತ ಅಡಗಿರ್ತಾನೆ. ನಾವು ಪ್ರಯತ್ನ ಮಾಡಿದರೆ ಮಥನ ಮಾಡಿದರೆ ಭಗವಂತ ನಮಗೆ ಗೋಚರ ಆಗ್ತಾನೆ. ಗೋಚರ ಅಂದರೆ ಕಾಣಿಸ್ತಾನೆ ಅಂತ ಅರ್ಥ ಅಲ್ಲ, ಅವನ ಪ್ರೆಸೆನ್ಸ್ ನಮಗೆ ಫೀಲ್ ಆಗ್ತದೆ. ಹೌದು, ನಾವು ಇಲ್ಲಿದ್ದಾನೆ, ಅವನ ಕಾರ್ಯಗಳು ಮಾಡ್ತಾ ಇದ್ದಾನೆ ಅಂತ ಅದರ ನಮಗೆ ಅನುಭವಕ್ಕೆ ಬರ್ತದೆ. ಅವನ ಪ್ರೆಸೆನ್ಸು ಅನುಭವಕ್ಕೆ ಬರ್ತದೆ, ಕಾಣಿಸೋದಿಲ್ಲ, ಆದರೆ ಅನುಭವಕ್ಕೆ ಬರ್ತದೆ ಅಂತ. ಆಮೇಲೆ ಇಲ್ಲಿ ವಿಷಯ ಸುಖವನ್ನು ಅನುಭವಕ್ಕೆ ಅವನು ತಂದು ಕೊಡ್ತಾನೆ ಅಂತ. ಇನ್ನು 13ನೇ ನುಡಿ 12 ನುಡಿಯಲ್ಲಿ ಮನಸ್ಸಿನಲ್ಲಿ ಇದ್ದಾನೆ, ಮನಸ್ಸಿನಲ್ಲಿ ಶುಚಿ ಅಂತ ಹೆಸರಿದ್ದಾನೆ. ಜ್ಞಾನೇಂದ್ರಿಯದಲ್ಲಿ ಶುಚಿ ಶತ್ ಅಂತ ಹೆಸರಿದ್ದಾನೆ. ಕರ್ಮೇಂದ್ರಿಯಲ್ಲಿ ಹೋತ ಅಂತ ಹೆಸರಿದ್ದಾನೆ. ಇದೆಲ್ಲ ಎಲ್ಲದರಿಂದ ವಿಷಯ ಸುಖವನ್ನು ತಾನೇ ಅನುಭವಕ್ಕೆ ತಂದು ಕೊಡ್ತಾನೆ. ಅವನೇ ನಮಗೆ ಅನುಭವಕ್ಕೆ ತಂದು ಕೊಡ್ತಾನೆ. ಎಲ್ಲ ಕಡೆಯೂ ಮಾಡಿಸ್ತಾ ಅಂತ ಹೇಳ್ತಾರಲ್ಲ,
ಸೊ ಇದೆಲ್ಲ ಇದು ಪದಾರ್ಥಗಳ ನಮಗೆ ಅನುಭವಕ್ಕೆ ಬರಬೇಕು ಅಂದರೆ ಅವನೇ ಕೊಡಬೇಕು, ಅದಕ್ಕೆ ಅವನಿಗೆ ಈ ಹೆಸರದಿಂದ ಇದ್ದಾನೆ ಅಂತ. ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಿಂದ ಭಗವಂತ ಕರೆಸ್ಕೊಳ್ತಾನೆ. ಅದಕ್ಕೆ ಒಂದೇ ಕಾರ್ಯದಲ್ಲಿ ಅನೇಕ ಕಾರ್ಯಗಳು ಇರ್ತವೆ, ಅದಕ್ಕೆ ಅನೇಕ ರೂಪಗಳನ್ನು ತಾಡ್ತಾನೆ. ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೂಪದ ಚಿಂತನೆಯನ್ನು ಕೊಡ್ತಾರೆ. ಇನ್ನು 13ನೇ ನುಡಿಯಲ್ಲಿ ಪ್ರೇರಕ ಪ್ರೇರ್ಯ ತಾನೇ ಇದ್ದಾನೆ. ಆಯಾ ಹೆಸರದಿಂದ ಈಗ ನನಗೆ ಪ್ರೇರಣೆ ಸಿಕ್ಕಿದೆ ಅಂತಂದರೆ ಆ ಹೆಸರು ನನ್ನ ಹೆಸರಿನ ಇದ್ದಾನೆ. ಯಾರ ಕಡೆಯಿಂದ ಅವನ ಗುರುಗಳಿಂದ ಪ್ರೇರಣೆ ಬಂದಿ ಅಂತಂದರೆ ಆ ಗುರುಗಳ ಹೆಸರಿನ ಅವನಿದ್ದಾನೆ. ಸೊ ತನ್ನಾಮ ತನ್ನ ರೂಪದಿಂದ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಸರ್ವರ ಕಡೆ ತಾನೇ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಆಮೇಲೆ ನೋಡಿ ನಗುತ್ತಿಪ್ಪ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ಆದರೆ ತಾನೇ ಅವನು ಮಾಡಿಸ್ತಾ ಇದ್ದಾನೋ ನಮಗೆ ಅರಿವೇ ಬರುವುದಿಲ್ಲ. ಅದಕ್ಕೆ ಅವನು ನಗ್ತಾನೆ ಅಂತೆ. ನಮ್ಮ ಮೂರ್ಖತನಕ್ಕೆ ಅವನು ನಗ್ತಾನೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿ ನಗುತ್ತಿಪ್ಪ, ತಾನೇ ಮಾಡಿಸ್ತಾನೆ. ಆದರೆ ಇದು ಯಾರಿಗೂ ಗೊತ್ತಾಗೋಲ್ಲ, ನಮಗದು ಅನುಭವಕ್ಕೆ ಬರುವುದಿಲ್ಲ. ಅದಕ್ಕೆ ನಾನು ಮಾಡಿರೋ ಗೊತ್ತೇ ಆಗೋದಿಲ್ಲ ಇವರಿಗೆ ಅಂತ ಅಂದ್ಬಿಟ್ಟು ಅವನು ನೋಡಿ ನಗುತ್ತಾನೆ ಅಂತ ಹೇಳ್ತಾರೆ. ಇನ್ನು 14ನೇ ನುಡಿಯಲ್ಲಿ ಹರಿಯೇ ಮುಖ್ಯ ನಿಯಾಮಕನು, ಅವನೇ ಮುಖ್ಯ ನಿಯಾಮಕನಿದ್ದಾನೆ. ಸಮರ್ಪಣೆ ಮಾಡಬೇಕು. ಪುಣ್ಯ ಅಪುಣ್ಯ ಮಾಡಲಿ, ಹರ್ಷ ಆನಂದ ಆಗಲಿ, ಲಾಭ ಆಗಲಿ ಅಲಾಭ ಆಗಲಿ, ದುಃಖ ಆಗಲಿ ಸುಖ ಆಗಲಿ, ಎಲ್ಲ ದ್ವಂದ್ವಗಳಲ್ಲಿ ಎಲ್ಲ ಏನೇನು ಕರ್ಮ ಮಾಡ್ತೀವಿ ಎಲ್ಲ ಅವನಿಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದಕ್ಕೆ ಸರ್ವತ್ರದಲ್ಲಿ ಕರ್ಣ ನಿಯಾಮಕ, ನಮ್ಮ ಇಂದ್ರಿಯಗಳ ನಿಯಾಮಕನಾದಂಥ ಭಗವಂತನ ಸತತ ಎಲ್ಲ ಕಡೆಯೂ ಸತತ ಸಮರ್ಪಣೆ ಮಾಡಬೇಕು, ಸತತ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 13ನೇ ನುಡಿಯಲ್ಲಿ ಮಾನಕ ಫಲಗಳನ್ನು, ಅಂದರೆ ಚಿಕ್ಕ ಬಾಲಕ ಏನೇನೋ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದರ ಫಲ ಏನು ಅಂತ ಗೊತ್ತಿರುವುದಿಲ್ಲ. ಅದು ಮಾಡ್ಕೊಂಡು ಹೋಗ್ತದೆ, ಸಂತೋಷವಾಗಿರ್ತದೆ. ಅಂದರೆ ಫಲದ ಅಪೇಕ್ಷೆ ಅದಕ್ಕೆ ಆ ಬಾಲಕಿಗೆ ಇರುವುದಿಲ್ಲ. ಅದೇ ರೀತಿಯಾಗಿ ನಾವು ಪಾಪ ಪುಣ್ಯದ ಫಲದ ಅಪೇಕ್ಷೆ ಇಲ್ಲದೇ ಕರ್ಮ ಮಾಡಬೇಕು. ಅದು ಅಂಜ್ಕೊಂಡು ಕರ್ಮ ಮಾಡೋದು. ಇದು ಮಾಡದಿದ್ರೆ ಪಾಪ ಬರ್ತದೆ, ಮಾಡಿದರೆ ಪುಣ್ಯ ಬರ್ತದಂತೆ ಈ ಅಂಜಿಕೆಯಿಂದ ಮಾಡಬಾರ್ದು. ಇದು ಭಗವಂತನ ಆಜ್ಞಾನ ಕೂಡ ಪ್ರೀತಿಯಿಂದ ಆನಂದದಿಂದ ಆ ಕರ್ಮವನ್ನು ಮಾಡಬೇಕು. ಅದರ ಫಲದ ಅಪೇಕ್ಷೆಯನ್ನು ಮಾಡಬಾರ್ದು. ಅದಕ್ಕೆ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡಬೇಕು, ನಮಗೆ ಭಕ್ತಿ ಕೊಡು ಅಂತ ಅಂದ್ಬಿಟ್ಟು ಸಂತೋಷದಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೇಲೆ 16ನೇ ನುಡಿಯಲ್ಲಿ ಹಾನಿ ವೃದ್ಧ ಜಯ ಅಪಜಯ ಎಲ್ಲ ನಮ್ಮ ಆಯುಷ್ಯದಲ್ಲಿ ಬಂದಾಗಿರ್ತಾರೆ. ಅದನ್ನೇನು ಕೊಂಡು ಕೂಡ ಭುಂಜಿಸುವಂಥ ಶಬ್ದ, ಭುಂಜಿಸುವ ಸ್ವೀಕಾರ ಮಾಡುವಂಥ. ಅಂದರೆ ನಾವು ಬರೀ ಊಟ ಮಾಡೋದನ್ನು ಭುಂಜನೆ ಮಾಡೋದಲ್ಲ, ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ. ಆಮೇಲೆ ಈ ರೀತಿ ಮಾಡಿದರೆ ಅವನ ಕರುಣೆಯನ್ನು ಸಂಪಾದಿಸುವಂತೆ, ಕರುಣವನ್ನೇ ಸಂಪಾದಿಸು ಅನುದಿನದಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವನು ನಮ್ಮ ಚಿಂತನೆ ಮಾಡಿದರೆ ಜ್ಞಾನ ಸುಖಮಯ, ಭಗವಂತ ಜ್ಞಾನ ಸುಖಮಯನಾಗಿದ್ದಾನೆ. ಆಮೇಲೆ ಪರಭಾವರಾಗದೆ ಸಂತನೆ ನಮಗೆ ಸಂತೋಷನ ಕೊಡ್ತಾನೆ. ಆಮೇಲೆ ದೇಹಾನುಬಂಧಗಳಂತೆ, ನಮ್ಮ ಬಂಧುಗಳಂತೆ ಅವನು ನಮಗೆ ಯಾವಾಗಲೂ ನಮ್ಮ ರಕ್ಷಣೆ ಮಾಡ್ತಾನೆ. ಅವನು ಕರುಣಾಳಿದ್ದಾನೆ. ನಮಗೆ ಹೊರಗಡೆ ಅಂದರೆ ಸ್ವರೂಪದಲ್ಲಿದ್ದಾನೆ. ಸ್ವರೂಪದೇ ಹೊರಗಡೆ ಎಲ್ಲ ಬೇರೆ ಬೇರೆ ದೇಹಗಳಿಂದ ಸ್ಥೂಲ ದೇಹ ಹೊರಗೂ ಅವನು ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 12ನೇ ನುಡಿಯಲ್ಲಿ ಸಕಲ ಇಂದ್ರಿಯಗಳಲ್ಲಿ ವ್ಯಾಪಿಸಾನೆ. ಆ ಪರವ ಸಕಲೇಂದ್ರಿಯಗಳಲ್ಲೂ ವ್ಯಾಪಕನು. ಆಮೇಲೆ ಇಲ್ಲ ವಿಷಯಗಳನ್ನು ಸುಖವನ್ನು ತಾನು ಅನುಭವಕ್ಕೆ ಪರಿಗ್ರಹಿಸ್ತಾನೆ. ಅಂದರೆ ತನ್ನ ಸ್ವಾಖ್ಯ ರೂಪವನ್ನು ತಗೋತಾನೆ. ಅಂದ್ರೇನು, ಪ್ರತಿಯೊಂದೇನು ವಿಷಯ ಇರ್ತದೋ ಅದನ್ನು ನಮಗೆ ಅನುಭವಕ್ಕೆ ಬರಬೇಕು ಅಂತಂದ್ರೆ ತನ್ನ ರೂಪವನ್ನು ಪ್ರಕಟ ಮಾಡಬೇಕಲ್ಲಿ. ಆ ಪ್ರಕಟ ಆಗಿದ್ದ ರೂಪವನ್ನು ತನ್ನ ಭೀಮರೂಪಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ. ಈ ಸರ್ವ ಜೀವಗಳಲ್ಲಿ ಈ ರೀತಿಯಾಗಿ ಕ್ರಿಯೆ ನಡೀತದೆ ಅಂತ. ಇದು ಕೂಡ ಷೋಡಶೀದಲ್ಲಿ ಬಹಳ ವಿಸ್ತಾರವಾಗಿ ನಾನು ಹೇಳಿದ್ದೇನೆ. ಪಾಪರಹಿತ ಪುರಾಣ ಪುರುಷ, ಇಲ್ಲಿ ಭಗವಂತನ ಗುಣಚಿಂತನೆ ಮಾಡ್ತಾ ಇದ್ದಾಳೆ. ಆಮೇಲೆ ನಾನಾ ರೂಪದ ಹಾರಕ, ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ನಾನಾ ರೂಪಗಳನ್ನು ತಾಳ್ತಾನೆ. ಆಮೇಲೆ ಅನೇಕ ರೂಪಗಳನ್ನು ತಾಳಿ ನಮಗೆ ತೋರಿಕೊಳ್ಳದೆ ಕರ್ಮಗಳನ್ನು ಮಾಡ್ತಾನೆ, ನಮ್ಮ ಕಡೆಯಿಂದ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಂತ. ಆಮೇಲೆ ಇಲ್ಲಿ 18ನೇ ನುಡಿಯಲ್ಲಿ ದೇವತೆಗಳು, ಮಾನವ, ಜಲಚರ, ದೈತ್ಯ, ರಾಕ್ಷಸ ಎಲ್ಲ ಕಡೆಯಿಂದಲೂ ಕರ್ಮಗಳನ್ನೇ ಮಾಡಿಸ್ತಾನೆ. ಆದರೆ ಅದು ಆದರೆ ಇಲ್ಲಿ ಈ ಅಲ್ಪಜೀವಿ ರಾಶಿಗಳಿಂದ ಅಲ್ಪದಂತೆ ಅವನು ಒಂದು ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಆದರೂ ಅವನಿಗೆ ಅದು ಅವನು ಅಲ್ಪ ಅಲ್ಲ, ಅವನು ಪರಿಪೂರ್ಣನಾಗೇ ಇದ್ದಾನೆ. ಅದು ಆ ಜೀವ ಯೋಗ್ಯತಾನುಸಾರವಾಗಿ ಅಲ್ಪ ಕರ್ಮಗಳನ್ನು ಮಾಡಿಸಿ ನಮಗೆ ಪ್ರಕಟ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 19ನೇ ನುಡಿಯಲ್ಲಿ ತಂದೆ ಮಗ ಸಂಧ್ಯಾವನೆ ಮಾಡ್ತಾರೆ. ಆದರೆ ಕೊನೆಯವರೆಗೂ ಅದು ಇದು ಅಂತಾರೆ, ಗೋತ್ರ ಪ್ರವರ ಎಲ್ಲ ಒಂದೇ ಹೇಳ್ತಾರೆ. ಅದ್ರ ಹೆಸರು ಮಾತ್ರ ಬೇರೆ ಬೇರೆ ಹೇಳ್ತಾರೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜೀವರಾಶಿಗಳಿದ್ರೂ ಕೂಡ ಪ್ರತಿಯೊಂದು ಜೀವರಾಶಿ ಒಳಗಡೆ
ಬೇರೆ ಬೇರೆ ರೀತಿಯಂಥ ಕಾರ್ಯಗಳು ಮಾಡಿಸ್ತಾನೆ. ನಿಂದೆ ಮಾಡ್ತಾನೆ, ಅನಿಂದ ಕರ್ಮಗಳು ಎಲ್ಲ ರೀತಿಯಿಂದ ಮಾಡಿಸ್ತಾನೆ. ಅದಕ್ಕೆ ಮಾಡಿಸಿ ಅದರದ್ದು ಲೇಪ ಅವನಿಗೆ ಇರುವುದಿಲ್ಲ. ಅದಕ್ಕೆ ಎಲ್ಲ ಜೀವರಾಶಿಗಳಿಗೆ ಇದ್ದು ಅವನೇ ಈಶ ಅಂತ ಕರೆಸ್ಕೊಳ್ತಾನೆ, ಅವನೇ ಸ್ವಾಮಿ ಅಂತ ಕರೆಸ್ಕೊಳ್ತಾನೆ. ಆಮೇಲೆ 20ನೇ ನುಡಿಯಲ್ಲಿ ಇದು ಜಂಗ ಹಿಡಿದಂಥ ಒಂದು ಭಾಂಡಿ ಇರುತ್ತೆ, ಸುಟ್ಟು ಹೇಗೆ ನಾವು ಅದನ್ನು ಸ್ವಚ್ಛ ಮಾಡಬಹುದು, ಅದೇ ರೀತಿಯಾಗಿ ನಮ್ಮ ಪಾಪಕರ್ಮಗಳನ್ನ ಸುಡಬೇಕು ಅಂತಂದ್ರೆ ಮೈ ಮರೆತು ಬಿಟ್ಟು ಭಗವಂತನ ಸ್ಮರಣೆ ಮಾಡಿ ವಿಠಲ ಎಂದು ಒಮ್ಮೆ ಮೈ ಮರೆದು ಅಟ್ಟಹಾಸದಿ, ಅಂದರೆ ಅಷ್ಟು ಭಕ್ತಿಪೂರ್ವಕವಾಗಿ ಮೈ ಮರೆದು ಭಗವಂತನ ಕರೆದರೆ ನಮ್ಮ ಪಾಪಗಳನ್ನು ಭಗವಂತ ಸುಟ್ಟು ಹಾಕ್ತಾನೆ ಅಂತ ಹೇಳ್ತಾರೆ. ಇಲ್ಲಿ 21ನೇ ನುಡಿಯಲ್ಲಿ ಜಲಧಿಗಳು ಜಲಸ ಪ್ರಾಣ ಸಮುದ್ರದಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಸರ್ವ ಜೀವರಾಶಿ ಒಳಗಡೆ ಸರ್ವ ದೇವತೆ ಅಂತರ್ಯಾಮಿಯಾಗಿ ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡಿಸಿ ವಿಹಾರ ಮಾಡ್ತಾನೆ. ವಿಹಾರ ಅಂತಾರೆ ಅಗದಿ ಸರಳವಾಗಿ ಕಾರ್ಯಗಳನ್ನು ಮಾಡಿಸ್ತಾನೆ ಭಗವಂತ ಅಂತ. ಆಮೇಲೆ 22ನೇ ನುಡಿಯಲ್ಲಿ ವಾಸುದೇವನು ಹೊರಗೆ ವಾಸುದೇವತರ ಅವಕಾಶ ಪಡೆದ ಅಂಥ ಭಗವಂತ ಅವನು ಪ್ರಕಾಶಮಯನಾಗಿದ್ದಾನೆ. ಆಮೇಲೆ ಇಲ್ಲಿ ಪದಾರ್ಥಗಳಲ್ಲಿ ತನ್ನಾಮದಲ್ಲಿ ತದ್ರೂಪ ತನ್ನಾಮದಲ್ಲಿ ಎಲ್ಲರೂ ವ್ಯಾಪ್ತನಾಗಿದ್ದಾನೆ. ಈ ರೀತಿಯಾಗಿ ಯಾರು ಸಮನ್ವಯ ಮಾಡ್ತಾರೆ ಅವರಿಗೆ ಮೋಕ್ಷ ಅಂದರೆ ಇಲ್ಲಿ ಪದಾರ್ಥಗಳಿದ್ದಂಥ ಐಕ್ಯ ಚಿಂತನೆ ಮಾಡ್ತಾರೆ. ಐಕ್ಯ ಚಿಂತನೆ ಮಾಡಿಬಿಟ್ರೆ ಅದು ಮೋಕ್ಷ ಸಾಧನೆ ಆಗ್ತದೆ. ಅವರು ಜೀವನ್ಮುಕ್ತಗಂತ ಕರೆಸ್ಕೊಳ್ತಾರೆ ಅಂತ. ಉಪಾಸನೆಗೈವನು ಮೋಕ್ಷ ಅನ್ವೇಷವನು ಉತ್ತಮನು ಅಂತಂದ್ರೇನು, ಅದೇ ಅಪರೋಕ್ಷ ಜ್ಞಾನ ಆಗ್ತದೆ. ಅವನು ಜೀವನ್ಮುಕ್ತ ಅಂತ ಕರೆಸ್ತಾರೆ. ಈ ಜೀವನ್ಮುಕ್ತ ಶಬ್ದದ ಅರ್ಥವನ್ನು ಬಹಳ ಸತ್ತು ತುಂಬ ಸಲ ಹೇಳಿದ್ದಾನೆ. ಆಮೇಲೆ 23ನೇ ನುಡಿಯಲ್ಲಿ ಭೋಗ್ಯದಲ್ಲಿ ಅವನಿದ್ದಾನೆ, ಅಯೋಗ್ಯ ರಸದಲ್ಲಿ ಅವನಿದ್ದಾನೆ, ಯೋಗ್ಯ ವ್ಯಕ್ತಿಗಳಲ್ಲಿ ಇದ್ದಾನೆ. ಇಷ್ಟೆಲ್ಲನೂ ಮಾಡಿಬಿಟ್ಟಾನೆ. ಅವನೇ ಸದ್ಭಕ್ತಿಯಿಂದ ವೈರಾಗ್ಯಗಳನ್ನು ಮಾಡು ಅದಕ್ಕೆ ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ. ಅವನೇ ಕೊಟ್ಟರೆ ಉಂಟು, ಇಲ್ಲದ್ರೆ ಇಲ್ಲ. ಅದೇ ಸದ್ಭಕ್ತಿಯಿಂದ ಅವ್ರು ಏನು ಕೊಡ್ತಾನೋ ಭುಂಜಿಸು. ಅದಕ್ಕೆ ನಾವು ನಿರ್ಭಾಗ್ಯ ಅಂತ ತಿಳ್ಕೊಬೇಡ. ನಮಗೇನು ಸಿಕ್ಕಿಲ್ಲ ಅದ್ರ ಬಗ್ಗೆ ನಿರ್ಭಾಗ್ಯ ಅಂತ ತಿಳ್ಕೊಬಾರ್ದು. ಅದರಲ್ಲಿ ನಮಗೇನು ಒಳ್ಳೆಯದನ್ನೇ ಅಡಗಿರ್ತಾನೆ ಭಗವಂತ. ನಮ್ಮ ಕರ್ಮಾನುಸಾರ ಕೊಡ್ತಾನೆ ಅಂತ ಚಿಂತನೆ ಮಾಡಬೇಕು. ಆಮೇಲೆ 24ನೇ ನುಡಿಯಲ್ಲಿ ವ್ಯತಿರೇಕ ಪೂಜಾ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪದಾರ್ಥದಲ್ಲಿ ಸಮರ್ಪಣೆ ಮಾಡ್ತೀವಿ. ಪದಾರ್ಥದಲ್ಲಿ ಇದ್ದಂಥ ಭಗವತ್ ರೂಪಗಳನ್ನು ಎಲ್ಲಿ ಭಗವಂತನ ಮೂರ್ತಿಯಲ್ಲಿ ಆಗಲಿ ನಾವು ಅದನ್ನು ಐಕ್ಯ ಚಿಂತನೆ ಅಲ್ಲಿ ಸಮರ್ಪಣೆ ಮಾಡ್ತೀವಿ. ಈ ಎಲ್ಲಿ ಗುಡಿಗೆ ಹೋಗಲಿ ಅಥವಾ ಮನೆಯ ಪೂಜೆಯಲ್ಲಿ ಪದಾರ್ಥದಲ್ಲಿ ಇದ್ದಂಥ ಭಗವತ್ ರೂಪ, ಆ ಮೂರ್ತಿ ಇದ್ದಂಥ ಭಗವತ್ ರೂಪ ಒಂದೇ ತಂದುಬಿಟ್ಟು ಅವರು ಆ ರೂಪಗಳನ್ನು ಅವನಿಗೆ ಸಮರ್ಪಣೆ ಮಾಡ್ತೀವಿ. ಅದರ ವ್ಯತಿರೇಕ ಪೂಜೆ ಅಂತ ಹೇಳ್ತಾರೆ. ಇನ್ನೊಂದು ಮುಂದಿನ ನುಡಿಯಲ್ಲಿ ಇಲ್ಲಿ 25ನೇ ನುಡಿಯಲ್ಲಿ ಕೂಡ ಇನ್ನೊಂದು ರೀತಿಯಾಗಿ ನಾವು ವ್ಯತಿರೇಕ ಪೂಜೆ ಅಂತಂದ್ರೇನು, ನಮ್ಮ ಪದಾರ್ಥದಲ್ಲಿ ಇದ್ದಂಥ ಭಗವಂತ ನಮ್ಮ ಬಿಂಬರೂಪಿ ಪರಮಾತ್ಮ ಭಗವಂತ ಒಂದೇ ಐಕ್ಯ ಚಿಂತನೆ ಮಾಡ್ತೀವಿ ಅಂತ. ಈ ಹೊರಗಡೆ ಪೂಜೆ ಮಾಡುವಾಗ ಪದಾರ್ಥದಲ್ಲಿದ್ದಂಥ ಮೂರ್ತಿ ಇದ್ದಂಥ ಭಗವಂತ ರೂಪಕ್ಕೆ ಐಕ್ಯ ಚಿಂತನೆ ಮಾಡ್ತೀವಿ. ಇನ್ನು ನಮ್ಮ ದೇಹದಲ್ಲಿ ಇದ್ದಂಥ ಏನು ಸಮರ್ಪಣೆ ಮಾಡ್ತೀವೋ ಆವಾಗ ಕೂಡ ನಾವು ಈಗ ಭೋಜನ ಸಂಧಿಯಲ್ಲೇ ನೋಡ್ತೀವಿ, ಅಲ್ಲಿ ಇಷ್ಟೆಷ್ಟು ರೂಪದಿಂದ ನಮ್ಮ ದೇಹದಲ್ಲಿ ಇದ್ದಾನೆ, ನಾವು ಪದಾರ್ಥದಲ್ಲಿ ತಿನ್ನೋ ಪದಾರ್ಥದಲ್ಲಿ ಆ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಅಂತ. ಅವಾಗ ನಾವು ಬಿಂಬರೂಪಿ ಪರಮಾತ್ಮನಿಗೆ ಐಕ್ಯ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 26ನೇ ನುಡಿಯಲ್ಲಿ ವ್ಯತಿರೇಕ ಅನ್ವಯಿಸುವುದು ಎಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿದು ಅನಿಮಿಷನ ತೃಪ್ತಿಗೊಳಿಸಲು ಇಂಥರದಲ್ಲಿ. ಅಂದರೆ ಪೂಜಾ ಪದಾರ್ಥಗಳಲ್ಲಿ ಜಡಗಳಲ್ಲಿ ಚೇತನಗಳಲ್ಲಿ ಎಲ್ಲ ಐಕ್ಯ ಚಿಂತನೆ ಮಾಡಬೇಕು ಅಂತ ಈಗ ಹೇಳಿದ್ದಲ್ಲ ಅದೇ ವಿಷಯವನ್ನು. ಇದೆಲ್ಲ ಘನಮಹಿಮ ಕೈಕೊಂಡು ಜನ್ಮಗಳ ಪರಿಹರಿಸಿ ಅಂತ. ಅಂದರೆ ಈ ರೀತಿಯಾಗಿ ಸಮರ್ಪಣೆ ಮಾಡಿದರೆ ನಮ್ಮ ಜನ್ಮಗಳನ್ನು ಭಗವಂತನಿಗೆ ತೃಪ್ತಿಪಡಿಸಬೇಕು. ಅದರಿಂದ ನಮ್ಮ ಜನ್ಮ ಮರಣ ಎಂಬ ದೂರ ಮಾಡ್ತಾನೆ ಅಂತ. ಅಂದರೆ ಜನ್ಮರಹಿತರಾಗಿ ಮಾಡ್ತಾನೆ, ಅಂದರೆ ನಮಗೆ ಲಿಂಗಭಂಗ ಮಾಡಿ ಮೋಕ್ಷ ಕೊಡ್ತಾನೆ ಅಂತ ಅರ್ಥ. ಆಮೇಲೆ ಈಗ 27 ನುಡಿಯಲ್ಲಿ ಅವನ ಪ್ರತಿಮೆಗಳು ಹೇಗಿದೆ ಅಂತ. ಅದೇ ಅವನು ಜಡ ಪ್ರತಿಮೆ, ಚೇತನ ಪ್ರತಿಮೆ ಅಂತ ಹೇಳ್ತೀವಿ. ಇನ್ನು ಚೇತನದಲ್ಲಿ ಚರ ಅಚರ 2 ಭಾಗ. ಇನ್ನು ಚರದಲ್ಲಿ ಸ್ತ್ರೀ ಪುರುಷ, ಅಚರದಲ್ಲಿ ವೃಕ್ಷಗಳೆಲ್ಲ ಬರ್ತವೆ. ಇನ್ನು ಜಡದಲ್ಲಿ ಪ್ರತಿಮೆಗಳು, ಅದರಲ್ಲಿ ಅಹಿತ ಸಹಜ ಅಂತ. ಅಹಿತ ಅಂತಲೇ ಆಹ್ವಾನ ಮಾಡಿದಂಥದ್ದು, ಸಹಜ ಅಂತ ಸಾಲಿಗ್ರಾಮವಾಗಿದ್ದಂಥ ಸಹಜವಾಗಿ ಅಂದರೆ ಸತತವಾಗಿ ಅಲ್ಲಿ ಆಹ್ವಾನ ಇರೋದಿಲ್ಲ, ಸತತವಾಗಿ ಭಗವಂತ ಇದ್ದೇ ಇರ್ತಾನೆ ಅಂತ. ಆಮೇಲೆ ಇಲ್ಲಿ 28ನೇ ನುಡಿಯಲ್ಲಿ ಬ್ರಹ್ಮ ಗರುಡ ರುದ್ರ ಇಂದ್ರ ಕಾಮ ಅಹಂಕಾರಿ ಪ್ರಾಣ ಎಲ್ಲರೂ ಈ ಎಲ್ಲ ದೇವತೆಗಳು ಪುರುಷ ಶರೀರಕ್ಕೆ ಅಭಿಮಾನಿ ದೇವತೆಗಳು, ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಹಾಗಾದರೆ ಬೇರೆ ದೇವತೆಗಳು ಇರಲಿ, ಇನ್ನೂ ಅಲ್ಲಿ ಕಾರ್ಯ ಮಾಡೋದಿಲ್ಲ ಅಂತ ಅವರು ಕಾರ್ಯ ಮಾಡ್ತಾರೆ. ವಿಶೇಷವಾಗಿ ಇವರು
ಪುರುಷ ಶರೀರ ದೇಹಕ್ಕೆ ಅಭಿಮಾನ ದೇವತೆಗಳು ಕಾರ್ಯಗಳನ್ನು ಮಾಡಿಸ್ತಾರೆ ಅಂತ. ಆಮೇಲೆ ಸ್ತ್ರೀಯಲ್ಲಿ ಶಾರೀರಿಕ ಅಭಿಮಾನ ದೇವತೆಗಳು ಲಕ್ಷ್ಮೀ, ಸರಸ್ವತಿ, ಭಾರತಿ, ಸೌಪರ್ಣಿ, ವಾರಣಿ, ಪಾರ್ವತಿ ಇವರು ಹೇಳ್ತಾ ಇದ್ದಾರೆ. ಸೊ ಇವರು ಇಲ್ಲಿ ಕೂಡ ಅದೇ ಅನ್ವಯ ಮಾಡಬೇಕು. ಬೇರೆ ದೇವತೆಗಳು ಇರ್ತಾರೆ, ಆದರೆ ಅಲ್ಲಿ ಇವ್ರದ್ದು ವಿಶೇಷವಾಗಿ ಕಾರ್ಯಗಳನ್ನು ಮಾಡಿಸ್ತಾರೆ, ಅಭಿಮಾನಿ ದೇವತೆಗಳು ಇರ್ತಾರೆ. ಸ್ತ್ರೀಯರಿಗೆ, ಪುರುಷರಿಗೆ ಈ ರೀತಿಯಾಗಿ ಈ ದೇವತೆಗಳ ನಿಯಮನ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು 30ನೇ ನುಡಿಯಲ್ಲಿ ಪ್ರತಿ ದಿವಸ ನಾವು ದೇವರ ಪೂಜೆ ಮಾಡಬೇಕು. ಅಂದರೆ ಹೊರಗಡೆಯಿಂದ ಕೂಡ ಮಾಡಬೇಕು, ಮಾನಸಿಕ ಪೂಜೆಯನ್ನು ಮಾಡಬೇಕು, ಹೊರಗಡೆ ಪದಾರ್ಥದಿಂದ ಮಾಡಬೇಕು. ಅಂದರೆ ಇಲ್ಲಿ ತುಳಸಿ, ಗಂಧ, ಅಕ್ಷತೆ, ಪುಷ್ಪ, ಫಲ, ದೀಪ, ಪಂಚಾಮೃತ ಇದೆಲ್ಲ ಮಾಡಿ ಭಗವಂತನ ಪೂಜೆ ಮಾಡಬೇಕು. ಅದು ಮಾಡುವಾಗ ಅಲ್ಲಿ ನಾವು ಪದಾರ್ಥದಲ್ಲಿದ್ದಂಥ ಭಗವಂತ ರೂಪಗಳನ್ನು ಆ ಮೂರ್ತಿಯಲ್ಲಿ ಅಥವಾ ನಮ್ಮ ಬಿಂಬರೂಪಿ ಪರಮಾತ್ಮ ಐಕ್ಯ ಚಿಂತನೆ ಮಾಡಬೇಕು ಅಂತ, ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ತಾವಾಗೆ ನೆಲೆಸಿದ್ದು, ಅಲ್ಲಿ ಈ ದೇವತೆಗಳು ನೆಲೆಸಿದ್ದಾರೆ. ಅದೇ ರೀತಿಯಾಗಿ ಭಗವಂತನು ಅಲ್ಲಿ ಆ ಪದಾರ್ಥದಲ್ಲಿದ್ದಾನೆ, ಅವನು ಐಕ್ಯ ಚಿಂತನೆ ಮಾಡಬೇಕು ಅಂತ. ಆಮೇಲೆ 31ನೇ ನುಡಿಯಲ್ಲಿ ಎಲ್ಲ ಈ ಸಂಧಿಯಲ್ಲಿ ಹೇಳಿದಂಥ ಎಲ್ಲೆಲ್ಲಿ ಈ ರೂಪಗಳ ಚಿಂತನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಪರ್ವತಕ್ಕೆ ಅಭಿಮಾನಿಗಳು, ಸುರೂರಗಳು, ಸಹಜ ಅಚಲಗಳಿಗೆ ಮಾನಿಗಳಿಗೆ ಶ್ರೀ ವಾಸುದೇವನ ಪೂಜಿಸ್ತು. ಎಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ ಇಷ್ಟೆಲ್ಲ ಸಂಧಿ ಒಳಗಡೆ 30 ನುಡಿಯಲ್ಲಿ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಹೇಳ್ತಾರೋ ಅಲ್ಲೆಲ್ಲ ಭಗವಂತನ ಚಿಂತನೆ ಮಾಡಬೇಕು, ಅಲ್ಲಿ ಪೂಜಿಸ್ತಿತ್ತು, ಪೂಜೆ ಮಾಡುವಂಥ. ಆಮೇಲೆ ಸ್ವಗತ ಭೇದ ವಿವರ್ಜಿತ, ಬಹಳ ಮಹತ್ವದ ಶಬ್ದ. ಭಗವಂತನ ಅನಂತಾನಂತ ರೂಪಗಳಿವೆ, ಆ ರೂಪಕ್ಕೂ ಅಭೇದ ಚಿಂತನೆ, ಅಂದರೆ ಭೇದವಿಲ್ಲ. ಅದು ರಾಮಕೃಷ್ಣ ಅನೇಕ ರೂಪಗಳನ್ನು ತಗೋತಾನೆ, ಅಲ್ಲಿ ಅದರ ಮೂಲ ರೂಪಿ ಪರಮಾತ್ಮ ಒಬ್ಬನೇ, ಅವನಿಂದನೇ ಎಷ್ಟು ಅನಂತ ರೂಪಗಳನ್ನು ಪ್ರಾದುರ್ಭಾವ ಆಗ್ತವೆ ಅಂತ. ನಾನು ಪ್ರತಿ ಗದೆ ತಿಳಿದು ಪೂಜಿಸು, ವಿಂಗಡ ಸಂಸಾರ ಅಭಿ ದಾಟಿಸು ಮುಕ್ತರು ಮಾಡಪ್ಪ. ಅದು ಈ ರೀತಿಯಾಗಿ ಚಿಂತನೆ ಮಾಡಿದರೆ ನಮ್ಮ ಸಂಸಾರ ಸಾಗರವನ್ನು ಭಗವಂತ ದಾಟಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೇ 32 ನುಡಿಯಲ್ಲಿ ಎಲ್ಲಿ ಹೋದಲೂ ನಮಗೆ ಭಗವಂತನ ಚಿಂತನೆ ಬರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆವ ಕ್ಷೇತ್ರಕ್ಕೆ ಹೋದರೆ ಇನ್ನು ಆವ ತೀರ್ಥ ಮುಳುಗಳೇ, ಇನ್ನಾವ ಜಪ ತಪ ಹೋಮ ದಾನವ ಮಾಡಬಲ್ಲವೇನು. ಅಲ್ಲೆಲ್ಲ ಈ ವಿಧದಿ ಜಂಗಮ ಸ್ಥಾವರ ಜೀವರುಗಳು ಪರಿಪೂರ್ಣನೆಂದು ಅರಿದಿಹ ಮಾನವರನು. ಅದು ಇಷ್ಟೆಲ್ಲ ಧರ್ಮಕರ್ಮಗಳನ್ನು ಮಾಡಿದ್ರು ಕೂಡ ಅಲ್ಲಿ ಭಗವಂತ ಪರಿಪೂರ್ಣನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನಂತೆ ಈ ಚಿಂತನೆ ಮಾಡದೇ ಹೋದರೆ ಮಾಡಿದೆಲ್ಲ ಪೂಜವನ್ನು ವ್ಯರ್ಥ ಆಗ್ತದೆ ಅಂತ ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು 11ನೇ ಸಂಧಿಯ ಒಂದು ಸಂಕ್ಷಿಪ್ತವಾದಂಥದ್ದು. ಈ ಒಂದು ಸಂಧಿಗೆ ಕನಿಷ್ಠ ನಮಗೆ 8 ತಾಸು ಬೇಕು, ಅಂಥದ್ದು ನಾವು 20 ನಿಮಿಷದಲ್ಲಿ ಹೇಳಬೇಕು ಅನ್ನೋ ಕಷ್ಟ. ಅದು ಒಂದು ಚಿಂತನೆ ಅವಲೋಕನ ಮಾಡುವಂಥ ಉದ್ದೇಶದಿಂದ ಅಧಿಕ ಮಾಸ ನಿಮಿತ್ತವಾಗಿ ಇದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಗುರುಗಳಿಗೆ ಹೀಗೆ ನಾವು ಮಾಡಿಸ್ಲಿ ಅಂತ, ಏನೂ ವಿಘ್ನ ಇರಲಾರ್ದೇ ಮಾಡಿಸ್ಲಿ ಅಂತ ಗುರುಗಳ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ, ಹರಿಕರ್ತ, ಹರಿಪ್ರೇರಣ, ಹರಿಪ್ರೀತ್ಯರ್ಥ, ಪತಿ ಅಂತರ್ಗತ, ಗುರುವಂತರ್ಗತ, ತತ್ವಾಭಿಮಾನ ದೇತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಶ್ರೀನಿವಾಸ.